ನಮಸ್ಕಾರ ವೀಕ್ಷಕರೇ, ಸವಾಲ್ ಟಿವಿಗೆ ಸ್ವಾಗತ. ನಾನು ಅನುಪಮ. ಇಂದಿನ ನಮ್ಮ ಭಾವನಾತ್ಮಕ ವಿಷಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಒಂದು ಹಳ್ಳಿಯಲ್ಲಿ ಸೋಮಣ್ಣ ಎಂಬ ರೈತನಿದ್ದನು. ಆತ ತುಂಬಾ ಕಷ್ಟಜೀವಿ, ಆದರೆ ಅಷ್ಟೇ ಬೇಗ ಕೋಪಗೊಳ್ಳುವ ಸ್ವಭಾವದವನು. ಸಣ್ಣ ಪುಟ್ಟ ವಿಷಯಗಳಿಗೂ ಕಿರಿಕಿರಿ ಮಾಡಿಕೊಳ್ಳುತ್ತಿದ್ದ ಆತನಿಗೆ ಜೀವನದಲ್ಲಿ ನೆಮ್ಮದಿಯೇ ಇಲ್ಲದಂತಾಗಿತ್ತು. ಮನಸ್ಸಿನ ಶಾಂತಿಯನ್ನು ಹುಡುಕುತ್ತಾ ಆತ ಪಕ್ಕದೂರಿನಲ್ಲಿದ್ದ ಒಬ್ಬ ಜ್ಞಾನಿ ಮುನಿಯ ಬಳಿ ಹೋದನು. ಸೋಮಣ್ಣ ಮುನಿಗೆ ನಮಸ್ಕರಿಸಿ, ಸ್ವಾಮಿ, ನನ್ನ ಮನಸ್ಸು ಯಾವಾಗಲೂ ಅಶಾಂತಿಯಿಂದ ಕೂಡಿರುತ್ತದೆ. ಸದಾ ಏನೋ ಒಂದು ಆತಂಕ, ಕೋಪ ನನ್ನನ್ನು ಕಾಡುತ್ತಿದೆ. ದಯವಿಟ್ಟು ನನಗೆ ಶಾಂತಿಯಿಂದ ಇರಲು ದಾರಿ ತೋರಿಸಿ ಎಂದು ಕೇಳಿಕೊಂಡನು. ಮುನಿ ನಸುನಗುತ್ತಾ, ಸೋಮಣ್ಣ, ಇಂದಿನಿಂದ ನಾನು ನಿನಗೆ ಒಂದು ಸಣ್ಣ ಕೆಲಸ ನೀಡುತ್ತೇನೆ. ನೀನು ಪ್ರತಿದಿನ ಬೆಳಿಗ್ಗೆ ಒಂದು ಮಣ್ಣಿನ ಪಾತ್ರೆಯಲ್ಲಿ ನೀರನ್ನು ತುಂಬಿಸಿ ತಂದು ಆಲದ ಮರದ ಕೆಳಗೆ ಇಡಬೇಕು. ಆದರೆ ಒಂದು ಷರತ್ತು, ಆ ಪಾತ್ರೆಯನ್ನು ಇಡುವಾಗ ನೀರು ಒಂದು ಹನಿಯೂ ಹೊರಗೆ ಚೆಲ್ಲಬಾರದು ಮತ್ತು ನೀರಿನಲ್ಲಿ ಅಲೆಗಳೂ ಎದ್ದಿರಬಾರದು. ನೀರು ಸಂಪೂರ್ಣವಾಗಿ ನಿಶ್ಚಲವಾಗಿರಬೇಕು ಎಂದರು. ಸೋಮಣ್ಣನಿಗೆ ಇದೇನ್ ಮಹಾ ದೊಡ್ಡ ಕೆಲಸ ಎಂದು ಎನಿಸಿತು. ಮೊದಲ ದಿನ ಆತ ಆತುರಾತುರವಾಗಿ ನೀರಿನ ಪಾತ್ರೆ ತಂದನು. ಆದರೆ ಆತನ ಆತುರದಿಂದಾಗಿ ನೀರು ಚೆಲ್ಲಿತು ಮತ್ತು ಪಾತ್ರೆಯಲ್ಲಿ ಅಲೆಗಳು ಎದ್ದವು. ಮುನಿ ಅದನ್ನು ನೋಡಿ, ಇಲ್ಲ ಸೋಮಣ್ಣ, ಇದು ಶಾಂತಿಯ ಲಕ್ಷಣವಲ್ಲ. ನಾಳೆ ಮತ್ತೆ ಪ್ರಯತ್ನಿಸು ಎಂದರು. ಹೀಗೆ ದಿನಗಳು ಕಳೆದವು. ಸೋಮಣ್ಣ ಪ್ರತಿ ಬಾರಿಯೂ ಎಚ್ಚರಿಕೆಯಿಂದ ನೀರು ತರಲು ಪ್ರಯತ್ನಿಸುತ್ತಿದ್ದನು. ಆತ ನೀರನ್ನು ನಿಶ್ಚಲವಾಗಿ ಇಡಬೇಕೆಂದರೆ ಆತ ತನ್ನ ನಡಿಗೆಯನ್ನು ನಿಧಾನಗೊಳಿಸಬೇಕಿತ್ತು, ತನ್ನ ಉಸಿರಾಟವನ್ನು ನಿಯಂತ್ರಿಸಬೇಕಿತ್ತು ಮತ್ತು ಸುತ್ತಮುತ್ತಲಿನ ಗದ್ದಲಗಳಿಗೆ ಗಮನ ಕೊಡದೆ ಕೇವಲ ಪಾತ್ರೆಯ ಮೇಲೆಯೇ ಏಕಾಗ್ರತೆ ವಹಿಸಬೇಕಿತ್ತು. ಕೆಲವು ವಾರಗಳ ನಂತರ ಸೋಮಣ್ಣ ಅತ್ಯಂತ ನಿಧಾನವಾಗಿ, ಶಾಂತವಾಗಿ ನಡೆದು ಬಂದು ಒಂದು ಹನಿ ನೀರು ಚೆಲ್ಲದಂತೆ ಮತ್ತು ನೀರಿನಲ್ಲಿ ಯಾವುದೇ ಅಲೆ ಏಳದಂತೆ ಮುನಿಯ ಮುಂದೆ ಇಟ್ಟನು. ಆಗ ಮುನಿ ಕೇಳಿದರು, ಸೋಮಣ್ಣ, ಈ ಪಾತ್ರೆಯನ್ನು ತರುವಾಗ ಯಾರಾದರೂ ನಿನ್ನನ್ನು ಬೈದದ್ದು ಅಥವಾ ನಾಯಿ ಬೊಗಳಿದ್ದು ನಿನ್ನ ಗಮನಕ್ಕೆ ಬಂದಿತೆ? ಸೋಮಣ್ಣ ಉತ್ತರಿಸಿದ, ಇಲ್ಲ ಸ್ವಾಮಿ, ನನ್ನ ಸಂಪೂರ್ಣ ಗಮನ ಈ ನೀರಿನ ಮೇಲಿತ್ತು. ಅದನ್ನು ಚೆಲ್ಲದಂತೆ ನೋಡಿಕೊಳ್ಳುವ ಗಡಿಬಿಡಿಯಲ್ಲಿ ನನಗೆ ಹೊರಗಿನ ಯಾವುದೇ ಶಬ್ದ ಕೇಳಿಸಲೇ ಇಲ್ಲ. ಮುನಿ ನಗುತ್ತಾ ಹೇಳಿದರು, ಇದೇ ಶಾಂತಿಯ ರಹಸ್ಯ. ನಿನ್ನ ಮನಸ್ಸನ್ನು ನೀನು ಒಂದು ಗುರಿಯ ಮೇಲೆ ಅಥವಾ ನಿನ್ನ ಉಸಿರಾಟದ ಮೇಲೆ ಕೇಂದ್ರೀಕರಿಸಿದಾಗ ಹೊರಗಿನ ಅಶಾಂತಿ ನಿನ್ನನ್ನು ಮುಟ್ಟಲಾರದು. ಯಾವಾಗ ನಿನ್ನ ಒಳಗಿನ ನೀರು ಅಂದರೆ ಮನಸ್ಸು ನಿಶ್ಚಲವಾಗುತ್ತದೆಯೋ ಆಗ ಹೊರಗಿನ ಜಗತ್ತು ಎಷ್ಟು ಗದ್ದಲಮಯವಾಗಿದ್ದರೂ ನಿನಗೆ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. ಆಗ ಹೊರಗಿನ ಜಗತ್ತು ಎಷ್ಟು ಗದ್ದಲಮಯವಾಗಿದ್ದರೂ ನಿನಗೆ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. ಸೋಮಣ್ಣನಿಗೆ ತನ್ನ ತಪ್ಪಿನ ಅರಿವಾಯಿತು. ಶಾಂತಿ ಎನ್ನುವುದು ಹೊರಗಿನಿಂದ ಬರುವುದಲ್ಲ, ಅದು ನಮ್ಮ ಒಳಗಿನ ಏಕಾಗ್ರತೆ ಮತ್ತು ತಾಳ್ಮೆಯಿಂದ ಬರುತ್ತದೆ ಎಂದು ಅರ್ಥ ಮಾಡಿಕೊಂಡನು. ಅಂದಿನಿಂದ ಸೋಮಣ್ಣ ತನ್ನ ಕೆಲಸಗಳಲ್ಲಿ ಆತುರ ಬಿಟ್ಟು ಶಾಂತಿಯಿಂದ ಜೀವನ ನಡೆಸತೊಡಗಿದನು. ಇದೇ ಥರ ಹೆಚ್ಚಿನ ವಿಡಿಯೋಗಳಿಗಾಗಿ ಸವಾಲ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಸವಾಲ್ ಟಿವಿ ಸದಾ ನಿಮ್ಮೊಂದಿಗೆ.